ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ಹೇಗಿದ್ರೆ ಎಲ್ಲರೂ? ಸೊ ಇವತ್ತು ಡೇ 2 ನಮ್ಮ ಲೆಗೋಲ್ಯಾಂಡ್ ವಿಂಡ್ಸರ್ ಟ್ರಿಪ್ದು ಡೇ 2. ಸೊ ನಾವೀಗ ಹೋಟೆಲ್ ರೂಮಲ್ಲಿ ಇದ್ದೀವಿ. ಈಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 8:30 ಆಗಿದೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ತಿರ್ಗಾ ವಾಪಸ್ ಲೆಗೋಲ್ಯಾಂಡ್ಗೆ ಹೋಗಿಬಿಟ್ಟು ಅದೇ ಸೇಮ್ ಥೀಮ್ ಪಾರ್ಕಿಗೆ ಹೋಗಿ ನೆನ್ನೆ ಯಾವುದೆಲ್ಲ ಕವರ್ ಮಾಡಿಲ್ವೋ ಕೆಲವೊಂದು ರೈಡ್ಸ್ ಎಲ್ಲ ಆಡಿಬಿಟ್ಟು ಆ್ಯಂಡ್ ಮತ್ತೆ ಕೆಲವೊಂದು ನೆನ್ನೆ ಯಾವ್ದು ಇಷ್ಟ ಆಗಿದೆಯೋ ಅದು ಮತ್ತೆ ಇನ್ನೊಂದ್ಸತಿ ತಿರ್ಗಾ ಆಡಿ ಸೊ ಕಂಪ್ಲೀಟ್ ಮತ್ತೆ 5 o'clock ಎಂಡ್ ಮಾಡಿಕೊಂಡು ವಾಪಸ್ ಊರಿಗೆ ಹೋಗ್ತಾ ಇರೋದು. ಬನ್ನಿ ಈಗ ಬ್ರೇಕ್ಫಾಸ್ಟಿಗೆ ಹೋಗೋಣ. ಅಲ್ಲಿ ಏನೇನು ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟಿಗೆ ಅನ್ನೋದನ್ನು ನೋಡೋಣ. ಇದು ನಾವು ಉಳ್ಕೊಂಡಿರ್ತಕ್ಕಂಥ ರೂಮ್ ಹೋಟೆಲ್ ಹಾಲಿಡೇ ಇನ್ ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಇದೆ ಬ್ರೇಕ್ಫಾಸ್ಟ್ ಕೌಂಟರ್. ಆ ಕಡೆಯಲ್ಲೇನೋ ಬೇರೆ ಇದೆ, ಕ್ರಾಸೆಂಟ್ಸ್ ಆ್ಯಂಡ್ ಫ್ರೂಟ್ಸ್, ಯೋಗರ್ಟ್ ಎಲ್ಲ ಇದೆ. ಸೊ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಇದೆಲ್ಲ ನಾನ್ ವೆಜ್ ಇದೆ ಆ್ಯಂಡ್ ಅಲ್ಲಿ ಬೇಕ್ಡ್ ಟೊಮೆಟೋಸ್ ಇದೆ. ಇದು ಬಟನ್ ಮಶ್ರೂಮ್ಸ್ ಅಂತೆ, ಸ್ಕ್ರಾಂಬಲ್ಡ್ ಎಗ್ಸು, ಹ್ಯಾಶ್ ಬ್ರೌನ್ಸು, ಬೇಕ್ಡ್ ಬೀನ್ಸು ಆ್ಯಂಡ್ ಇದು ಆಮ್ಲೆಟ್ ನೆಟ್ಟೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲನೂ ನಾನ್ ವೆಜ್. ಆ್ಯಂಡ್ ಇದು ಪಾರಿಡ್ಜ್, ಇದು ಓಟ್ಸ್ ಪಾರಿಡ್ಜು. ಈ ನಾರ್ಮಲ್ ಫ್ಲೇಕ್ಸ್ ಎಲ್ಲನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೇಕ್ಸು, ಬ್ರ್ಯಾಂಡ್ ಫ್ಲೇಕ್ಸು, ನಾರ್ಮಲ್ ಕಾರ್ನ್ಫ್ಲೇಕ್ಸು ನೆಕ್ಸ್ಟು. ಸೊ ಇದು ಬ್ರೇಕ್ಫಾಸ್ಟ್ಗೆ ಈ ಕಡೆ ಇದಿಷ್ಟು ಇಟ್ಟಿರೋದು. ಆ್ಯಂಡ್ ಮೇಲ್ಗಡೆ ಹಾಕೊಳ್ಳೋಕ್ಕೆ ಟಾಪಿಂಗ್ಸು ಆ್ಯಂಡ್ ಜಾಮ್ಸ್, ಬ್ರೆಡ್ಗೆ ಜಾಮ್ಸ್ ಇಟ್ಟಿದ್ದಾರೆ ಈ ಕಡೆ ಎಲ್ಲನೂ. ಆ್ಯಂಡ್ ಈ ಕಡೆ ಬಂದರೆ ಇದು ಬ್ರೆಡ್, 6 ಸ್ಲೈಸ್ ಬ್ರೆಡ್ ಇದೆ, ವೈಟು ಮತ್ತು ಮಾಲ್ಟೆಡು. ಅದಕ್ಕೆ ಬಟರು ಇದೆಲ್ಲ ಇದೆ. ಟೋಸ್ಟ್ ಮಾಡ್ಕೋಬೇಕು ನಾವಿಲ್ಲಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಕಾಫಿ ಮೇಕರು, ಟೀ ಮೇಕರ್ ಇದೆ. ಸೊ ಸನ್ನಿಧಿ ಏನೇನು ತೊಗೊಂಡಿದ್ಯಾ? ಓಕೆ, ಕ್ರೋಸೆಂಟ್ ಆ್ಯಂಡ್ ಥಿಕ್ ಬ್ರೆಡ್ ಸ್ಲೈಸ್ ತೊಗೊಂಡಿದ್ದಾಳೆ ವಿತ್ ಬಟರ್. ಓಕೆ, ಸಾನಿದ್ಯಾ ನೀನೇನು ತಿಂತಾ ಇದೀಯಾ? ಚಾಕ್ಲೇಟ್ ರೋಲ್ ಮತ್ತು ಫ್ರೂಟ್ಸ್ ಆ್ಯಂಡ್ ಹ್ಯಾಶ್ ಬ್ರೌನ್ಸು ವಿತ್ ಫ್ರೂಟ್ ಬೌಲ್ ಇದೆ ಇಲ್ಲಿ. ನೀವು ರೀ? ಸೊ ಹ್ಯಾಶ್ ಬ್ರೌನ್ಸ್, ಎಸ್, ಬೇಕ್ಡ್ ಬೀನ್ಸು, ರೋಸ್ಟೆಡ್ ಟೊಮ್ಯಾಟೋಸ್ ಆ್ಯಂಡ್ ಕ್ರೋಸೆಂಟ್. ಓಕೆ, ಸೊ ನಾನು ಕ್ರೋಸೆಂಟ್, ಹ್ಯಾಶ್ ಬ್ರೌನ್ಸ್, ಬೇಕ್ಡ್ ಬೀನ್ಸ್ ವಿತ್ ಸಮ್ ಫ್ರೂಟ್ಸ್ ಇಲ್ಲಿ, ಫ್ರೂಟ್ ಬೌಲ್. ಸೊ ನಾವು ಬ್ರೇಕ್ಫಾಸ್ಟ್ ಚೆನ್ನಾಗಿ ಹೊಡಿತಾ ಇದ್ದೀವಿ ಅಲ್ಲ? ಯು ಗೋನ ಈಟ್ ಪ್ಯಾನ್ಕೇಕ್ಸ್ ಟು? ಓಕೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ ಟೇಸ್ಟ್. ಅಲ್ಲಿ ಸ್ಕಾಟ್ಲ್ಯಾಂಡ್ ಕಂಪೇರ್ ಮಾಡಿದರೆ, ಸ್ಕಾಟ್ಲ್ಯಾಂಡ್ ಸ್ನೋಡೋನಿಯಾ ಕಂಪೇರ್ ಮಾಡಿದರೆ ಅದೇ ಲೆವೆಲ್ ಇದೆ. ಓಕೆ, ಬಟ್ ಅಲ್ಲಿ ಹ್ಯಾಶ್ ಬ್ರೌನ್ಸ್ ಇಲ್ಲ. ಕಟ್ಲೆಟ್ ಟೈಪ್ ಇತ್ತಲ್ವಾ? ಓಕೆ, ಸೇಮ್ ಕಂಟೆಂಟ್ ಡಿಫ್ರೆಂಟ್ ಶೇಪ್ ಅಷ್ಟೇ. ಓಕೆ ಚೆನ್ನಾಗಿರುತ್ತೆ. ಇದು ಬಟರ್ ಶೇಪ್ ಇರುತ್ತೆ. ಓಕೆ ಓಕೆ ಸೊ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ.
2 ಬಂದ್ವಿ ಈಗ ಇಲ್ಲಿಗೆ. ಸಿಕ್ಕಾಪಟ್ಟೆ ರಶ್ ಇದೆ. ಕ್ರಿಸ್ಮಸ್ ಆಗಿರೋದ್ರಿಂದ ಎಲ್ಲರೂ ಬಂದಿದ್ದಾರೆ, ಹಾಲಿಡೇ ಅಲ್ವಾ. ಸೊ ಕ್ರಿಸ್ಮಸ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆಲ್ಲನೂ 2 ವೀಕ್ಸು. ಆ್ಯಂಡ್ ಈಗ ಮತ್ತೆ ನಾವು ಒಳಗಡೆ ಹೋಗಿ ಸೇಮ್ ಆ್ಯಸ್ ಯೂಶ್ವಲ್ ನೆನೆ ಥರನೇ ಸೇಮ್ ಗೆಸ್ಟ್ ಸರ್ವಿಸಲ್ಲಿ ನಮ್ಮ ಲಗೇಜಲ್ಲಿ ಇಟ್ಬಿಟ್ಟು ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಿರೋದೆ. ಬನ್ನಿ. ಸೂರ್ಯದೇವ ಕಾಣಿಸ್ತಾ ಇದ್ದಾರೆ, ಬಟ್ ಆದರೂ ಕೂಡ ಚಳಿ ತುಂಬ ಇದೆ. ನೆನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಒಂದು ಸ್ವಲ್ಪ ಚಳಿ ಇದೆ. ಬೆಳಗ್ಗೆ ಹೊತ್ತು ನೆನ್ನೆ ಬಂದಿದ್ವಲ್ಲ, ಬಟ್ ನೋಡಬೇಕು, ಮ್ಯಾನೇಜ್ ಮಾಡಬೇಕು ಆದಷ್ಟು. ಹಾಗೆ ಮಳೆ ಕೂಡ ತೋರಿಸ್ತಾ ಇದೆ ಮಧ್ಯಾಹ್ನದ ಮೇಲೆ. ಸೊ ರೈಡ್ಸ್ ಎಲ್ಲನೂ ಎಷ್ಟಾಗುತ್ತೋ ಅಷ್ಟು ಬೇಗ ಕವರ್ ಮಾಡಿಕೊಂಡು, ಸೊ ಬೇಗ ಔಟ್ಡೋರ್ ಫಸ್ಟ್ ಕವರ್ ಮಾಡಿಕೊಂಡು ಆಮೇಲೆ ಇಂಡೋರ್ ಕವರ್ ಮಾಡ್ಕೋಬೇಕು. ಯಾಕೆಂದರೆ ಮಳೆ ಬಂದರೆ ಯಾವ ರೈಡ್ಸು ಇರೋದಿಲ್ಲ, ಕ್ಲೋಸ್ ಮಾಡಿಬಿಡ್ತಾರೆ. ಹಾಗಾಗಿ ಬನ್ನಿ ಈಗ ನೆಕ್ಸ್ಟ್ ಮುಂದೆ ಹೋಗೋಣ. ಸೊ ಇದು ಮ್ಯಾಪ್ ಕೊಟ್ಟಿದ್ದಾರೆ ನೋಡಿ. ಇದಿಷ್ಟು ಲೆಗೋಲ್ಯಾಂಡಲ್ಲಿ ಇರ್ತಕ್ಕಂಥ ಆ್ಯಕ್ಟಿವಿಟೀಸು ಎಲ್ಲೆಲ್ಲಿ ಏನೇನಿದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಶಾರ್ಟ್ ಆಗಿ ನಂಬರ್ಸು ಮತ್ತು ಎಲ್ಲನೂ ಲೆಟರ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಕೆಳಗಡೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ನಂಬರ್ಸ್ ಯಾವ್ದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಸ್ಟಾರ್ಟು. ಈಗ ನಾವು ಇಲ್ಲಿ ಒಳಗಡೆ ಎಂಟರ್ ಆಗಿದ್ದೀವಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಯಾವ್ದು ನೋಡಿಲ್ವೋ ಅದನ್ನು ನೋಡ್ಕೊಂಡು ಹೋಗಬೇಕು. ಸೊ ನೆನ್ನೆ ಮಿನಿ ಲ್ಯಾಂಡ್ಗೆ ಹೋಗಿದ್ವಿ ನೋಡಿ, ಸುತ್ತರ ಮಿನಿ ಲ್ಯಾಂಡ್ ಆಯಿತು. ಆ್ಯಂಡ್ ಲೆಗೋ ಸಿಟಿ ಆಯಿತು. ಆ್ಯಂಡ್ ಇದು ಲೈಟ್ ಹೌಸು ಆ್ಯಂಡ್ ನಿಂಜಾಗೋ ಕೂಡ ನಾನು ಹೋಗಿದ್ವಿ ನೆನ್ನೆ. ಈಗ ಅದನ್ನು ಬಿಟ್ಟು ಬೇರೆದು ಯಾವುದಿದೆ ಕೆಲವೊಂದು ರೈಡ್ಸು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗ್ಬೇಕು. ನಾ ಈಗ ಕ್ರಿಸ್ಮಸ್ ಕಿಂಗ್ಡಮ್ಗೆ ಹೋಗಿಲ್ಲ, ನೈಟ್ಸ್ ಕಿಂಗ್ಡಮ್ಗೆ ಹೋಗಿಲ್ಲ, ಆ್ಯಂಡ್ ಪೈಲಟ್ ಶೋರ್ಸ್ಗೆ ಹೋಗಿಲ್ಲ. ಸೊ ಇದನ್ನು ಇವತ್ತು ಈ ಕಡೆ ಕವರ್ ಮಾಡಬೇಕು. ಆ್ಯಂಡ್ ಬ್ರಿಕ್ಟೋಪಿಯಾಗೂ ಹೋಗಿಲ್ಲ, ಅದು ಇಂಡೋರ್ ಆಗಿರೋದ್ರಿಂದ ಮೋಸ್ಟ್ಲಿ ಅದನ್ನು ಸ್ವಲ್ಪ ವೆದರ್ ಚೆನ್ನಾಗಿಲ್ಲದೆ ಇದ್ದಾಗ ಅದನ್ನು ಇಟ್ಕೋಬೇಕು. ಸೊ ಇದೆ ನೋಡಿ ಬಲೂನ್ ಸ್ಕೂಲು. ಸೊ ವೆಯ್ಟ್ ಟೈಮ್ 10 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಈಗ ಎಂಟ್ರೆನ್ಸ್ ಇದೆ, ಇಲ್ಲಿ ಒಳಗಡೆ ಹೋಗ್ಬೇಕೀಗ ನಾವು. ಬನ್ನಿ ಹೋಗೋಣ. ನೋಡಿ ಈ ಥರ ಇರುತ್ತೆ. ಸೊ ಟೋಟಲ್ ಈಗ 6 ಇದ್ದಾವೆ. ಒಂದೊಂದರಲ್ಲಿ 4 ಜನ ಕುತ್ಕೋಬೋದು. ಸೊ ಎಲ್ಲರೂ ಕುತ್ಕೊಂಡ್ಮೇಲೆ ಮೇಲ್ಗಡೆ ಹೋಗುತ್ತೆ ಇದು. ಸೊ ಈಗ ನಾವು ಕೂಡ್ತಾ ಇದ್ದೀವಿ. ಸೊ 4 ಜನ. ಸೊ ಒಂದು ಬ್ಲ್ಯಾಕ್ ರೋಪ್ ಕೊಟ್ಟಿದ್ದಾರಲ್ವಾ, ಸೊ ನಾವು ಫುಲ್ ಮಾಡಿದಷ್ಟು ಮೇಲೆ ಹೋಗ್ತೀವಂತೆ. ಕೆಳಗಡೆ ಬರಬೇಕು ಅಂತಂದರೆ ರಿಲೀಸ್ ಮಾಡಬೇಕಂತೆ. ಸೊ ನಾಟ್ ಶೋರ್ ಇದು 100% ವರ್ಕ್ ಆಗುತ್ತೆ ಇಲ್ಲ ಅಂತ, ಯಾಕೆಂದರೆ ಮೆಕ್ಯಾನಿಸಮ್ ಎಲ್ಲ ಅವ್ರ ಕೈಯಲ್ಲೇ ಇರುತ್ತೆ. ಸುಮ್ಮನೆ ಮಕ್ಕಳಿಗೆ ಒಂಚೂರು ಎಕ್ಸೈಟ್ಮೆಂಟ್ ಇರಲಿ ಅಂತ ಈ ಥರ ಮಾಡಿದ್ದಾರೆ. ಗುನ್ನು ನಾವು ಮೇಲೆ ಹೋಗ್ತಿದ್ದೀವಿ. ಏ ಕೂಲ್.
ಈಗ ನಾವು ಹೋಗ್ತಾ ಇರೋದು ದ ಡ್ರ್ಯಾಗನ್ ಅಂತ ರೈಡ್ಗೆ. ಇದು ಈ ಕಡೆ ಬೇರೆ ಇದೆ. ಇದು ಕಾಸ್ಟವೇ ಕ್ಯಾಂಪ್ ಅಂಥೇಳಿ, ಇದೊಂದು ಜಸ್ಟ್ ಪ್ಲೇ ಏರಿಯಾ ಅಷ್ಟೇ ಮಕ್ಕಳಿಗೆ. ಸೊ ಈ ಕಡೆ ಹೋದ್ರೆ ಡ್ರ್ಯಾಗನ್ಗೆ ಹೋಗ್ತೀವಿ. ಸೊ ಅದು ಬಂದ್ಬಿಟ್ಟು ಪೈರೇಟ್ ಫಾಲ್ಸು ಟ್ರೆಜರ್ ಕ್ವೆಸ್ಟು ಅಲ್ಲಿರೋದು. ಸೊ ಫಸ್ಟ್ ಈ ಡ್ರ್ಯಾಗನ್ ಮುಗಿಸ್ಕೊಂಬಿಡೋಣ ಅಂತ, ಯಾಕಂದರೆ ಡ್ರ್ಯಾಗನ್ದು ವೇಟಿಂಗ್ ಟೈಮ್ ಈಗ 35 to 40 minutes ಇದೆ. ಸೊ ಕ್ಯೂ ಇರುತ್ತೆ. ಇನ್ನೂ ಟೈಮ್ ಆದಂಗೆಲ್ಲ ಜಾಸ್ತಿ ಇರುತ್ತೆ ರಶ್ಶು. ಈಗ 11 ಗಂಟೆಗೆ ಇಷ್ಟು ರಶ್ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಕ್ರಿಸ್ಮಸ್ ಕಿಂಗ್ಡಮ್ಮು. ಸೊ ಆದಮೇಲೆ ಇದನ್ನು ಕವರ್ ಮಾಡೋದು. ಸೊ ಡ್ರ್ಯಾಗನ್ ಬಂದ್ವಿ ಆಲ್ಮೋಸ್ಟ್. ಸೊ ಆಗಲೇ ಹೇಳಿದಾಗ ಇದೆಲ್ಲ ಥೀಮ್ ಕಾನ್ಸೆಪ್ಟ್ ಮಾಡಿದ್ದಾರೆ. ಸೊ ನಿಂಜಾದೇ ಒಂದು ಸಪ್ರೇಟ್ ಥೀಮು, ಆಮೇಲೆ ಇನ್ನೊಂದು ಕಿಂಗ್ಡಮ್ ಆಫ್ ಏನೋ ಇದೆ ಅದೆಲ್ಲ ಈಜಿಪ್ಷಿಯನ್ಸ್ ಥೀಮು. ಸೊ ಇದು ನೈಟ್ಸ್ ಕಿಂಗ್ಡಮ್ ಥೀಮು. ಇದು ಡೈನಾಸರು, ಡ್ರ್ಯಾಗನ್ನು, ಆ ಥರ ಥೀಮ್ ಇದು. ಇದು ಮರ್ಲಿನ್ಸ್ ಚಾಲೆಂಜು. ಸೊ ಇದಕ್ಕೂ ರಶ್ ಇದೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಡ್ರ್ಯಾಗನ್ ಅಪ್ರೆಂಟಿಸು. ಆಮೇಲೆ ಇನ್ನೊಂದು ಬರೀ ದ ಡ್ರ್ಯಾಗನ್ ಅಂತಿದೆ ಗೇಮು, ಅದನ್ನು ಹುಡುಕ್ತಾ ಇದೀವಿ. ಸನ್ನಿಧಿಗೆ ಫಸ್ಟ್ ಅದನ್ನು ಆಡ್ಬೇಕೀಗ. ಸೊ ಬನ್ನಿ ಹೋಗೋಣ. ಸೊ ಈಗ ಫಸ್ಟು ಡ್ರ್ಯಾಗನ್ಸ್ ಅಪ್ರೆಂಟಿಸ್ಗೆ ಹೋಗೋಣ. ಯಾಕಂದರೆ ಇದು ಡ್ರ್ಯಾಗನ್ ಗೇಮ್ ಅಂದ್ಬಿಟ್ಟು ಇದ್ರಲ್ಲಿ ಒಳಗಡೆ ಇದೆಯಂತೆ. ಸೊ ಇದು 35 minutes ತೋರಿಸ್ತಾ ಇದೆ ಕ್ಯೂ ಟೈಮು. ಸೊ ಈಗ ಕ್ಯೂ ಇಂದ ಫೈನಲಿ ಆಫ್ಟರ್ 40 minutes ಈಗ ಬರ್ತಾ ಇದ್ದೀವಿ. ಡ್ರ್ಯಾಗನ್ ಅಪ್ರೆಂಟಿಸ್. ಸೊ ಮುಗೀತು ಡ್ರ್ಯಾಗನ್ ಅಪ್ರೆಂಟಿಸು. ನಿಜವಾಗ್ಲೂ ನಾವು ಚಿಕ್ಕದಾಗಿದೆ ಅಲ್ಲ ಏನಾಗಲ್ಲ ಅನ್ಕೊಂಡ್ವಿ, ಬಟ್ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು ಅಲ್ವಾ ಸನ್ನಿಧಿ? ಸುಮ್ನೆ ಆಡಿಸ್ತಾರೆ ಅಂತ ಹೇಳಿದ್ರು. ಹಾ, ನಿಜವಾಗ್ಲೂ ನಾವು ಕ್ಯೂ ಅಲ್ಲಿ ಇದ್ದಾಗ ಯಾಕೆ ಸುಮ್ನೆ ಕಿರಿಸ್ತಾರಪ್ಪ ಇರು ಅನ್ಕೊಂಡ್ವಿ. ಅದ್ ನೋಡೋದಕ್ಕೆ ಚಿಕ್ಕದಾಗಿದೆ. ಹೇಳ್ಬೇಕಂದ್ರೆ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು ಕುತ್ಕೊಂಡಾಗ, ಯಾಕಂದ್ರೆ ಸ್ಲೈಡ್ ಅಲ್ಲೆಲ್ಲ ಹಿಂಗ ಈ ತರ ಎಲ್ಲ ಹೋಗುತ್ತೆ ಅಂತ ಹೇಳಿ, ನೋ ಫೋನ್ಸ್ ಅಲೋಡ್ ಅಂತ ಹೇಳಿದ್ರು. ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ, ಬಟ್ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ ನಿಮಗೆ. ಬಟ್ ಸಖತ್ ಥ್ರಿಲ್ಲಿಂಗ್ ಇತ್ತು. ಆ್ಯಂಡ್ ನಮ್ದೆಲ್ಲ ಫೋಟೋಸ್ ಎಲ್ಲ ಇಲ್ಲಿದೆ. ನಾವು QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಹಾರ್ಡ್ ಕಾಪಿ ಬೇಕಾದ್ರೆ ತಗೋಬಹುದು. ಸೊ ಈ ಥರ ತೆಗ್ದಿರ್ತಾರೆ ಫೋಟೋಸು, ನಾವು QR ಕೋಡ್ ತೊಗೊಂಡು ತಗೋಬೋದು. ಬನ್ನಿ ಈಗ ಮುಂದೆ ನೆಕ್ಸ್ಟ್ ಬೇರೆ ರೈಡ್ಗೆ ಹೋಗೋಣ. ಸೊ ಇಲ್ಲಿಂದ ತೋರಿಸ್ತೀನಿ ನೋಡಿ ಡ್ರ್ಯಾಗನ್ದು. ಈಗ ಮೂವ್ ಆಗುತ್ತೆ. ಸೊ ಆ ಕಡೆಯಿಂದ ಹೋಗಿ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಈಗ ಇದು ಮರ್ಲಿನ್ಸ್ ಚಾಲೆಂಜ್ ಅಂತ. ಸೊ ಇದಕ್ಕೂ ಕ್ಯೂ ಇದೆ. ಸೊ ಆ್ಯಕ್ಚುಲಿ ಇಲ್ಲಿ ಮರ್ಲಿನ್ಸ್ ಚಾಲೆಂಜಿಂದ ದ ಡ್ರ್ಯಾಗನ್ ಅಪ್ರೆಂಟಿಸ್ ವ್ಯೂ ಚೆನ್ನಾಗಿ ಕಾಣಿಸುತ್ತಂತೆ ನೋಡಿ. ಸೊ ಈಗ ನಮ್ಮ ಟರ್ನು, ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿದೆಯಾ? ಎಸ್ 2 ಹಾಂ. ಸೊ
1 kid and 1 parent. Right side, Sanidhi. ಸೊ ನಾವು ಅಲ್ಲಿಂದ ಬಂದ್ವಿ. ಸೊ ಲೈನ್ ಬರ್ತಾ ಇದೆಯಲ್ಲ ಹಂಗೆ, ಆ್ಯಂಡ್ ಅಲ್ಲಿ ಒಳಗಡೆ ಬರಬೇಕು. ಸೊ ಅಲ್ಲಿ ಕ್ಯೂ ಇದೆ, ಒಂದು 4-5 ಲೈನ್ಗಳಿದ್ದಾವೆ. ಅದನ್ನು ಮುಗಿಸ್ಕೊಂಡು ಫೈನಲಿ ನಾವು ಈ ಕಡೆ ಬಂದಿದ್ದೀವಿ. ಇಲ್ಲಿ ಅರ್ಧ ಗಂಟೆ ಆಯಿತು ಲೈನಲ್ಲಿದ್ದು. ಆ್ಯಂಡ್ ಒಳಗಡೆ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಫೋನ್ಸ್ ಆ್ಯಂಡ್ ಕ್ಯಾಮ್ರಾಸ್ ಯಾವುದೂ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು ರೈಡ್ ಮಾಡಬೇಕಾದ್ರೆ ಅಂತ. ಸೊ ಹಾಗಾಗಿ ಈ ರೈಡ್ನ ನಾನು ನಾವು ಹೋಗೋ ರೈಡಲ್ಲಿ ತೋರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಬೇರೆಯವ್ರು ಆಡ್ತಿರ್ತಾರಲ್ವ ಆ ರೈಡಲ್ಲಿ ಹೊರಗಡೆಯಿಂದ ವಿಡಿಯೋ ಕವರ್ ಮಾಡ್ತೀನಿ. ಸೊ ದ ಡ್ರ್ಯಾಗನ್ ಸ್ಟಾರ್ಟಿಂಗ್ ಈ ಥರ ಇರುತ್ತೆ. ಸೊ ನಾವು ಕುತ್ಕೊಂಡೋಗಿ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೀಗೆ ತೆಗಿತಾ ಇದ್ದೀನಿ. Now, remain seated, hold on tight, and keep your arms and legs inside the dragon. Good luck to you. I hope you prove yourselves as the greatest of all heroes in the Knight's Kingdom. ಸೊ ಮುಗೀತು ದ ಡ್ರ್ಯಾಗನ್ ರೈಡು. ಸಖತ್ತಾಗಿತ್ತು. ಗುಣ ಹೆಂಗಿತ್ತು? ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ಯಾ? ಹೌದು. ಮತ್ತೆ ಫಾಸ್ಟ್ ಆಗೋಯ್ತು, ಅದು ಸ್ಕೇರ್ ಆಗಿಲ್ಲ. ಹೌದಾ? ಹೌದು. ನಿಜವಾಗ್ಲೂ ರೈಡ್ ತುಂಬಾನೇ ಚೆನ್ನಾಗಿತ್ತು. ಥ್ರಿಲ್ಲಿಂಗ್ ಆಗಿತ್ತು ಹೇಳ್ಬೇಕಂದ್ರೆ ಎಕ್ಸ್ಪೀರಿಯನ್ಸು. ಇವನ್ ಇವಳು ಎಂಜಾಯ್ ಮಾಡಿದ್ಲು. ಸ್ವಲ್ಪ ಕರ್ವ್ಸ್ ಎಲ್ಲ ಇದ್ರೂ ಕೂಡ ತುಂಬ ಚೆನ್ನಾಗಿತ್ತು ರೈಡ್, ವರ್ತ್ ಇಟ್. ಸೊ ಈಗ ಮುಂದೆ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಬನ್ನಿ. ಸೊ ನಾವು ಆ್ಯಕ್ಚುಲಿ ಈ ಕಡೆ ಒಳಗಡೆ ಕಿಂಗ್ಡಮ್ ಆಫ್ ಫೆರಸ್ ಒಳಗಡೆ ಬಂದರೆ ನೆನ್ನೆ ಆಡಿದ್ವಲ್ಲ ಥಂಡರ್ ಬ್ಲೇಸರ್ ಅಂತ ಹೇಳ್ಬಿಟ್ಟು, ಅದ್ರ ಎದುರುಗಡೆ ಲೇಸರ್ ರೈಡರ್ಸ್ ಒಂದಿದೆ. ಇದು ಕಂಪ್ಲೀಟ್ಲಿ ಗೇಮ್ ಝೋನು, ಬಟ್ ಇದು ಕ್ಲೋಸ್ ಆಗಿದೆ. ತುಂಬಾ ಆ್ಯಕ್ಟಿವಿಟೀಸ್ ಕ್ಲೋಸ್ ಆಗಿದೆ. ಏನೋ ಮೇಂಟೆನೆನ್ಸ್ ನಡೀತಾ ಇದೆ, ರಿಪೇರ್ ಮಾಡ್ತಾ ಇದ್ದಾರೆ ಅಂತೇಳಿ ತುಂಬ ಕ್ಲೋಸ್ ಮಾಡಿದ್ದಾರೆ. ಇನ್ನೊಂದು ಪೈರೇಟ್ ಫಾಲ್ಸ್ ಅಂತಿದೆ, ಅದು ಕ್ಲೋಸ್ ಆಗಿದೆ. ಒಂದು 4-5 ಸ್ಪೂಕಿ ರೈಡ್ಸ್ ಕೂಡ ಕ್ಲೋಸ್ ಆಗಿದೆ. ಸೊ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರಂತೆ. ಮೇ ಬಿ ಬೈ ಸಮ್ಮರ್ಗೆಲ್ಲೂ ರೆಡಿ ಆಗುತ್ತೆ ಅನ್ಸುತ್ತೆ, ಯಾಕಂದರೆ ಸಮ್ಮರಲ್ಲಿ ತುಂಬಾ ಕ್ರೌಡ್ ಜಾಸ್ತಿ ಇರುತ್ತೆ ಹಾಲಿಡೇಸ್ ಆಗಿರೋದ್ರಿಂದ. ಜುಲೈಯಲ್ಲಿ ಇದನ್ನೆಲ್ಲ ಜುಲೈ ಅಷ್ಟೊತ್ತಿಗೆ ರೆಡಿ ಮಾಡ್ತಾರೆ. ಈಗ ನೆಕ್ಸ್ಟ್
ನಾನು ಸಾನಿಧ್ಯ ಲೆಗೋಲ್ಯಾಂಡ್ ಎಕ್ಸ್ಪ್ರೆಸ್ ಅಂತ ಟ್ರೈನ್. ಸೊ ಕಂಪ್ಲೀಟ್ ಒಂದು ರೌಂಡ್ ಹಾಕೊಂಡ್ ಬರುತ್ತೆ ಲೆಗೋಲ್ಯಾಂಡ್ ಎಲ್ಲ. ಆಲ್ಮೋಸ್ಟ್ ಒಂದು ಸ್ವಲ್ಪ ಒಂದು ಅರ್ಧ ಆದ್ರೂ ಹಾಕೊಂಡು ಬರುತ್ತೆ. ನನ್ನಿಂದ ನನಗೆ ಹೋಗ್ಬೇಕಂತ ತುಂಬ ಇಷ್ಟ ಇತ್ತು, ಬಟ್ ಆಗಿಲ್ಲ. ಇವತ್ತು ನಾನು ಗುನ್ನು ಹೋಗ್ತಾ ಇದ್ದೀವಿ. ಸನ್ನಿಧಿ ಮತ್ತು ಅವರಪ್ಪ ಒಟ್ಟಮ್ಸ್ ರೈಡಿಂಗ್ ಅಡ್ವೆಂಚರ್ ರೈಡಿಂಗ್ ಹೋಗಿದ್ದಾರೆ. ಅದೇ ಹಾರ್ಸ್ ಇತ್ತಲ್ವ, ಅಲ್ಲಿಗೆ ಹೋಗಿದ್ದಾರೆ. ನಮ್ಮ ಯಜಮಾನ್ರಿಗೆ ಏನಾಗಲ್ಲ, ಚೆನ್ನಾಗಿದೆ ರೈಡ್ ಅಂತ ಹೇಳಿ ಕಳಿಸಿದ್ದೀನಿ. ಅವ್ರು ಬಂದ್ಮೇಲೆ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಹೇಗಿರತ್ತಂತ. ಸೊ ಬನ್ನಿ, ಈಗ ದೊಡ್ಡ ಕ್ಯೂ ಇದೆ, ಅದು ಮುಗಿಸ್ಕೊಂಡು ನಾವು ಮೇ ಬಿ ನೆಕ್ಸ್ಟ್ ರೈಡ್ಗೆ ಹೋಗ್ತೀವಿ. ಇವ್ರು ಹೋಗಿದ ತಕ್ಷಣ ನೆಕ್ಸ್ಟ್ ನಮ್ಮದೇ ಇರುತ್ತೆ. ಹೇಗಿರುತ್ತೆ ನೋಡೋಣ. Express is in Heart Lake City. We're now in Heart Lake City. Oh, is it in Heart Lake City? Yes. Okay. So are you excited to go in this ride? Yes. ಎಸ್. ಸೊ ಅವ್ರದ್ದು ಟ್ರೈನ್ ಹೋಗ್ತಾ ಇದೆ ನೋಡಿ. ನೆಕ್ಸ್ಟ್ ನಮ್ದು ಬರುತ್ತೆ. ಓಕೆ, ನೆಕ್ಸ್ಟ್ ರೈಡ್ ನಮ್ಮದು. ಇವರೆಲ್ಲ ಹೋದ್ಮೇಲೆ ನೆಕ್ಸ್ಟ್ ಬರುತ್ತೆ ನಮ್ಮದು. ಓಕೆ. ಸೊ ಮುಗೀತು ಟ್ರೈನ್ ಲೆಗೋಲ್ಯಾಂಡ್ ಎಕ್ಸ್ಪ್ರೆಸ್. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಂದರೆ ಆನ್ ದ ವೇ ಎಲ್ಲ ನೋಡಿರ್ತೀರ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ಲೆಗೋಸಿಂದನೇ ಮಾಡಿರ್ತಾರೆ ಕಂಪ್ಲೀಟಾಗಿ. ಆ ಪಿಕ್ಚರ್ಸ್ ಆಗಿರ್ಬೋದು ಅಥವಾ ಅನಿಮಲ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಕಂಪ್ಲೀಟ್ಲಿ ಲೆಗೋಯಿಂದನೇ ಮಾಡಿರ್ತಾರೆ. ಸೊ ಇಲ್ಲಿನ ವೆಸ್ಟರ್ನ್ ಕಂಟ್ರೀಸಲ್ಲಿ ಒಂದು ಮೆಚ್ಚಬೇಕು ಏನಂದರೆ, ಮತ್ತು ನಾನು ನಮ್ಮ ಕಂಟ್ರಿನ ಕೆಳಗೆ ಮಾಡಿ ಮಾತಾಡ್ತಾ ಇಲ್ಲ, ಇಲ್ಲಿ ಪ್ರತಿಯೊಬ್ಬರೂ ತುಂಬ ಎಂಜಾಯ್ ಮಾಡ್ತಾರೆ. ಮಕ್ಕಳ ಜೊತೆಗೆ ಮಕ್ಕಳಾಗಿದ್ದು ಎಂಜಾಯ್ ಮಾಡ್ತಾರೆ. ಪ್ರತಿಯೊಂದು ಚಿಕ್ಕ ಚಿಕ್ಕದಕ್ಕೂ ಫುಲ್ ಎಂಜಾಯ್ ಮಾಡ್ತಾರೆ. ಅದು ಯಾವುದೇ ಆಗಿರಲಿ, ಸಣ್ಣದೇ ಆಗಿರಲಿ, ತುಂಬ ಖುಷಿ ಪಡ್ತಾರೆ ಅದಕ್ಕೆ. ಸೊ ಅದನ್ನು ಎಲ್ಲರೂ ಅಳವಡಿಸ್ಕೋಬೇಕಂತ ನನಗೂ ಇಷ್ಟ. ಮಕ್ಕಳ ಜೊತೆ ಮಕ್ಕಳಾಗಿರೋದು ಅದೊಂಥರ ಎಂಜಾಯ್ಮೆಂಟು. ಆಮೇಲೆ ಇಲ್ಲಿ ಜನ ಏನಂತಂದರೆ ತುಂಬಾ ದುಡ್ಡು ಖರ್ಚು ಮಾಡ್ತಾರೆ. ಅವ್ರು ಎಷ್ಟು ದುಡಿತಾರಲ್ವ, ಅರ್ಧಕ್ಕರ್ಧ ಎಲ್ಲದಕ್ಕೂ ಬೇರೆದಕ್ಕಂದರೆ ಈ ಥರ ಎಂಟರ್ಟೈನ್ಮೆಂಟ್ಗೆ ಖರ್ಚು ಮಾಡ್ತಾರೆ. ಯಾಕೆಂದ್ರೆ ಮಕ್ಕಳಿಗಂತ ಏನೂ ಇಡೋದಿಲ್ಲ.
ಓಕೆ, ನಾವು ಆಸ್ತಿ ಅಂತೆಲ್ಲ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಬರುತ್ತಪ್ಪ ಮನೆ ಹೊಲ ಸೈಟು ಅಂತ ಹೇಳೆಲ್ಲ ಇಡ್ತೀವಿ. ಇಲ್ಲಿ ಹಾಗೆ ಏನೂ ಇಲ್ಲ, ಎಲ್ಲನೂ ಮಸ್ತ್ ಎಂಜಾಯ್ ಮಾಡ್ತಾರೆ. ಈ ದುಡ್ಡನ್ನ ಆರಾಮಾಗಿ ಬೆಜ್ಜನ ಖರ್ಚು ಮಾಡ್ತಾರೆ. ಸೊ ಅದು ಒಂದು ರೀತಿಯಾಗಿ ಅಡ್ವಾಂಟೇಜು, ಇನ್ನೊಂದು ರೀತಿಯಾಗಿ ಡಿಸ್ಅಡ್ವಾಂಟೇಜು. ಅದು ನಾವು ಹೇಗೆ ತಗೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಮಕ್ಕಳ ಜೊತೆ ಎಂಜಾಯ್ ಮಾಡೋದು ಅದೊಂಥರ ಚೆನ್ನಾಗಿರುತ್ತೆ. ಯಾಕೆಂದರೆ ಟೈಮ್ ಮತ್ತೆ ಮತ್ತೆ ವಾಪಸ್ ಬರೋದಿಲ್ಲ ನಮಗೆ. ಇದ್ದಿದ್ದ ಟೈಮಲ್ಲೇ ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು ಎಂಜಾಯ್ ಮಾಡಬೇಕು. ಬಟ್ ಇವ್ರ ಮೆಂಟಾಲಿಟಿ ನಮಗೆ ಬರಲ್ಲ, ನಮ್ಮ ಮೆಂಟಾಲಿಟಿ ಇವ್ರಿಗೆ ಬರಲ್ಲ, ಅದು ಗೊತ್ತಿದ್ದೆ. ಸೊ ಈಗ ನೆಕ್ಸ್ಟ್ ಒಳಗಡೆ ಇನ್ನೇನೋ ಯಾವುದೋ ಕ್ಯಾಂಪಸ್ ಸ್ಕೂಲ್ ಅಂತಿದೆ, ಜಸ್ಟ್ ಇಂಡೋರ್ ಆ್ಯಕ್ಟಿವಿಟೀಸ್ ಥರ ಇದೆಯಂತೆ. ನೋಡೋಣ ಬನ್ನಿ ಏನಿದೆ ಏನಿರ್ಬೋದು ಅಂತ. ಸೊ ಈಗ ಲೆಗೋಲ್ಯಾಂಡ್ ಟ್ರೈನ್ಗೆ ನಮ್ಮ ಯಜಮಾನ್ರು ಮತ್ತು ಸನ್ನಿಧಿ ಹೋಗಿದ್ದಾರೆ. ಸೊ ಅವ್ರದ್ದೊಂದು ಪಿಕ್ ಅಥವಾ ಒಂದು ಚಿಕ್ಕ ಕ್ಲಿಪ್ ಕವರ್ ಮಾಡಿಬಿಟ್ಟು ಒಳಗಡೆ ಕ್ಯಾಂಪಸ್ ಸ್ಕೂಲ್ ಒಳಗಡೆ ಹೋಗೋಣ. ಸೊ ಇದೇ ಇಂಟರ್ನ್ಯಾಷನಲ್ ಸ್ಕೂಲ್ ಕ್ಯಾಂಪಸ್ ಶಾಪ್ ಅಂತಿದ್ದು, ಕ್ಯಾಂಪಸ್ ಸ್ಕೂಲ್ ಅಂದ್ಕೊಂಡಿದ್ದೆ ನಾನು. ಇಂಟರ್ನ್ಯಾಷನಲ್ ಸ್ಕೂಲ್ ಕ್ಯಾಂಪಸ್ ಶಾಪ್, ಶಾಪಿಂಗ್ ಅದೇ ಲೆಗೋ ಕ್ರಿಯೇಚರ್ಸು ಎಲ್ಲ ಇರುತ್ತೆ. ಬನ್ನಿ ಒಳಗಡೆ ಏನೇನಿರುತ್ತೆ ಅಂತ ನೋಡೋಣ. ಈಗ ನಾವು ಲಂಚ್ ಮುಗಿಸ್ಕೊಂಡು ಮತ್ತೆ ನಿಂಜಾಗೋ ರೈಡಿಗೆ ಬಂದಿದ್ದೀವಿ. ಸೊ ವೇಟಿಂಗ್ ಟೈಮ್ 35 ಮಿನಿಟ್ಸ್ ಇದೆ. ಸೊ ಡ್ರಿಂಕ್ ಕುಡಿತಾ ಇದ್ದಾಳೆ ಸನ್ನಿಧಿ. ಸೊ ವೇಟಿಂಗ್ ಟೈಮ್ 35 ಮಿನಿಟ್ಸ್ ಇದೆ, ನೋಡಬೇಕು. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಇನ್ನೊಂದ್ಸತೆ ಯಾವುದದು ಹಾಂಟೆಡ್ ಹೌಸ್ ಪಾರ್ಟಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಚೆನ್ನಾಗಿರುತ್ತೆ ಟೈಮ್ ಇದ್ದರೆ. ಅದಾದಮೇಲೆ ಫೆಸ್ಟಿವಲ್ ಆಫ್ ಫ್ಲರೀಸ್ ಅಂತ ಒಂದೇನೋ ಇವೆಂಟ್ ಇದೆ 4:15ಗೆ. ಸೊ ಇವೆರಡು ಮುಗಿಸ್ಕೊಂಡು ಅಲ್ಲಿ 4:15ಗೆ ಶುರುವಾಗೋಷ್ಟೊತ್ತಿಗೆ ನಾವು ಅಲ್ಲಿ ರೀಚ್ ಆಗಬೇಕು. ಈಗ ನೆಕ್ಸ್ಟ್ ಇಲ್ಲಿ ಫೆಸ್ಟಿವಲ್ ಆಫ್ ಫ್ಲರೀಸ್ ಅಂತ ಒಂದು ಶೋ ನಡೀತಾ ಇದೆ. ಸೊ ನೆನ್ನೆನೂ ಇತ್ತು, ನೆನ್ನೆ ಮಿಸ್ ಮಾಡಿದ್ವಿ ನಾವು. ಏನೋ ಒಂದು ಶೋ ಲೈಕ್ ಕ್ರಿಸ್ಮಸ್ ಬಗ್ಗೆ. ಎಲ್ಲರೂ ಕೂತಿದ್ದೀವಿ ಇಲ್ಲಿ, ವೇಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 2 ಮಿನಿಟ್ಸ್ ಸ್ಟಾರ್ಟ್ ಆಗುತ್ತೆ. From here. One last time, sing along. Jingle bells, jingle
for celebration of snow. Goodbye, everyone. Enjoy the rest of your holidays here at Legoland Adventure Resort. ನೋಡಿದ್ರಿ ಅಲ್ವಾ ಈವೆಂಟ್ ಶೋ ಚೆನ್ನಾಗಿತ್ತು ಅನ್ಕೊಂಡಿದ್ದೀನಿ. ಎಂಜಾಯ್ ಮಾಡಿದ್ವಿ, ಮಕ್ಕಳು ಎಂಜಾಯ್ ಮಾಡಿದ್ರು. ಫೆಸ್ಟಿವಲ್ ಆಫ್ ಫ್ಲರೀಸ್ ಅಂತ ಹೇಳಿ. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಸ್ನೋ ಥರ ಬಿಟ್ಟರು, ಚೆನ್ನಾಗಿತ್ತು. ಈಗ ಮುಗೀತು, ಇನ್ನೊಂದು 15 ಮಿನಿಟ್ಸ್ ಟೈಮು ಕ್ಲೋಸ್ ಆಗುತ್ತೆ. ಸೊ ಸನ್ನಿಧಿ ಮತ್ತು ನಮ್ಮ ಯಜಮಾನ್ರು ಇನ್ನೊಂದ್ಸತಿ ಏನೋ ಅಟಮ್ಸ್ ಅಡ್ವೆಂಚರ್ ರೈಡಿಂಗ್ ಹೋಗಿ ಬರ್ತೀವಿ ಅಂತ ಐ ಮೀನ್ ವೇಟಿಂಗ್ ಟೈಮ್ 10 ಮಿನಿಟ್ಸ್ ಇದೆ. ಇನ್ ಕೇಸ್ ಆದರೆ ಲಾಸ್ಟ್ ರೈಡ್ ಹೋಗಿ ಬರ್ತಾರಂತೆ. ಸೊ ಈಗ ನಾನು ಸಾನಿಧ್ಯ ಇಲ್ಲಿ ಮಿನಿ ಲ್ಯಾಂಡ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅರ್ಧ ಮಾಡಿದ್ವಿ, ಅರ್ಧ ಮಾಡ್ತಾ ಇದ್ದೀವಿ. ಕತ್ಲಾಗಿದೆ, ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ, 4:45 ಟೈಮು. ಸೊ ಹಾಗಾಗಿ ಸೊ ಬೆಳಕಿರೋ ಕಡೆ ಎಲ್ಲನೂ ವಿಡಿಯೋ ಕವರ್ ಮಾಡ್ಕೊಂಡು ಬರ್ತೀನಿ. ಬನ್ನಿ ಹೋಗೋಣ. ಸೊ ಈ ಮಿನಿ ಲ್ಯಾಂಡ್ ಏನು ನೋಡ್ತಾ ಇದ್ರಲ್ಲ, ಇಲ್ಲಿ ವರ್ಲ್ಡ್ಸ್ ಅಲ್ಲಿ ಇರ್ತಕ್ಕಂಥ ಪಾಪ್ಯುಲರ್ ಲ್ಯಾಂಡ್ ಮಾರ್ಕ್ಸ್ ಎಲ್ಲಾನು ಮಾಡಿದ್ದಾರೆ ಲೆಗೋಸ್ ಇಂದ. ಅಂಡ್ ಈ ಮಿನಿ ಲ್ಯಾಂಡ್ಗೆ ಯೂಸ್ ಮಾಡಿರ್ತಕ್ಕಂಥ ಟೋಟಲ್ ಲೆಗೋ ಬ್ರಿಕ್ಸ್ ಬಂದ್ಬಿಟ್ಟು 40 ಮಿಲಿಯನ್ ಲೆಗೋ ಬ್ರಿಕ್ಸ್ ಅಂತೆ. ಸೊ ಚಿಕ್ಕದಿಂದ ಹಿಡಿದು ದೊಡ್ಡ ಬ್ರಿಕ್ಸ್ ವರ್ಗು ಕಂಪ್ಲೀಟ್ ಆಗಿ 40 ಮಿಲಿಯನ್ ಲೆಗೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಯುರೋಪ್ ಆಗಿರ್ಬೋದು, USA ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಸೊ ಎಲ್ಲ ಕಂಟ್ರೀಸ್ ಅಲ್ಲಿ ಏನೇನು ಐಕಾನಿಕ್ ಪ್ಲೇಸಸ್ ಇದೆಯಲ್ಲ ಎಲ್ಲಾನು ಮಾಡೆಲ್ ಮಾಡಿದ್ದಾರೆ. ಅಂಡ್ ಮೇನ್ ಈ ಮಿನಿ ಲ್ಯಾಂಡ್ ಇಡಬೇಕು ಅಂತ ಕಾನ್ಸೆಪ್ಟ್ ಬಂದಾಗ ಲೆಗೋ ಲ್ಯಾಂಡ್ ಅಲ್ಲಿ, ಸೊ ಫಸ್ಟ್ ಅವ್ರು ಯೂಸ್ ಮಾಡಿರ್ತಕ್ಕಂಥದ್ದು ಬಿಗ್ ಬೆನ್. ಇಲ್ಲೇ ನೋಡ್ತಾ ಇದ್ರಲ್ಲ, ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಫಸ್ಟ್ ವ್ಲಾಗ್ ಅಲ್ಲಿ ನಾನು ಮಾಡಿದೆ ಲೆಗೋಲ್ಯಾಂಡ್ ಪಾರ್ಟ್ 1 ಅಲ್ಲಿ ತೋರಿಸಿದ್ದೆ ನಿಮ್ಗೆ ಬಿಗ್ ಬೆನ್ನು. ಸೊ ಬಿಗ್ ಬೆನ್ ನ ಫಸ್ಟ್ ಮಾಡೆಲ್ ಆಗಿ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಅದಾದ್ಮೇಲೆ ನೆಕ್ಸ್ಟ್ ಲಂಡನ್ ಐಕಾನಿಕ್ ಪ್ಲೇಸ್, ಈ ಇದಾಗಿರ್ಬೋದು, ಯಾವುದು ಟವರ್ ಬ್ರಿಡ್ಜ್ ಆಗಿರ್ಬೋದು, ಸೈಂಟ್ ಪಾಲ್ಸ್ ಕ್ಯಾಥೆಡ್ರಲ್, ಹೀಗೆ ಒಂದೊಂದೇನೆ ಮಾಡ್ಕೊಂಡು ಬಂದ್ರು. ಕಂಪ್ಲೀಟ್ ಆಗಿ ಎಲ್ಲ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥದ್ದು ಯಾಕೆ ಮಾಡಬಾರ್ದು ಅಂತ ಐಡಿಯಾ ಬಂದು ಎಲ್ಲಾನು ಮಾಡಿದ್ದಾರೆ. ಅಂಡ್ ನಾವಿಲ್ಲಿ ನಾಸಾ ಸೆಂಟರ್ ಕೂಡ ನೋಡ್ಬೋದು ಮುಂದೆ ಹೋಗ್ತಾ. ಸೊ ಈಗ ಬನ್ನಿ ಮುಂದೆ ಹೋಗ್ತಾ ಯಾವ್ದಾವ್ದೆಲ್ಲಾನು ಮಾಡೆಲ್ಸ್ ಮಾಡಿಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಇವನ್ ನಮ್ಮ ಇಂಡಿಯಾದ ತಾಜ್ ಮಹಲ್ ಕೂಡ ಮಾಡಿದ್ದಾರೆ. ಸೊ ನೋಡೋಣ ಬನ್ನಿ.
ಮುಗೀತು. ಸೊ ಈ 2 days ಟ್ರಿಪ್ ತುಂಬಾನೇ ಚೆನ್ನಾಗಿತ್ತು. ನಮಗೆ ತುಂಬ ಎಂಜಾಯ್ ಮಾಡಿದ್ವಿ, ಮಕ್ಕಳು ಎಂಜಾಯ್ ಮಾಡಿದ್ವಿ, ನಾವು ಎಂಜಾಯ್ ಮಾಡಿದ್ವಿ. ತುಂಬ ಸಖತ್ತಾಗಿತ್ತು. ಸೊ UK ಯಾರು ಇದ್ದೀರಾ ಖಂಡಿತ ಇಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಮಕ್ಕಳಿದ್ರೆ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ. ಸೊ 1 day ಟ್ರಿಪ್ ಅಂದ್ರೆ 1 day ಕವರ್ ಮಾಡೋದಕ್ಕಾಗೋದೇ ಇಲ್ಲ. ಪೇಷನ್ಸ್ ತುಂಬ ಇರಬೇಕು ನೋಡೋದಕ್ಕೆ ಆಡೋದಕ್ಕೆ. ಹಾಗಾಗಿ 2 days ಬೇಕೇ ಬೇಕು. ನಾವು ಉಳ್ಕೊಂಡಿದ್ದು ಹೊರಗಡೆ ಉಳ್ಕೊಂಡಿದ್ವಿ. ನಿಮಗೆ ಬೇಕು ಅಂತಂದ್ರೆ ಇವ್ರದ್ದೇ ಲೆಗೋಲ್ಯಾಂಡ್ ಅವ್ರದ್ದೇ ರೆಸಾರ್ಟ್ ಇದೆ, ಇಲ್ಲೇ ಒಳಗಡೆ ಇದೆ ಪಕ್ಕದಲ್ಲಿ. ಸೊ ಅಲ್ಲಿ ಉಳ್ಕೋಬಹುದು. ಬಟ್ ಹೊರಗಡೆಗೂ ಇಲ್ಲಿಗೂ ಪ್ರೈಸ್ ತುಂಬಾನೇ ಜಾಸ್ತಿ ಇದೆ. ಎನಿವೇಸ್ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೀವು ಈ ವ್ಲಾಗ್ ನೋಡಿ ಎಂಜಾಯ್ ಮಾಡಿರ್ತೀರಾ. ಸೊ ಲಂಡನ್ ಅಲ್ಲಿ ಯಾರು ಇದ್ದೀರಾ ಒಂದ್ಸತಿ ಬಂದು ಇಲ್ಲಿ ವಿಸಿಟ್ ಮಾಡಿ. ಲೆಗೋಲ್ಯಾಂಡ್ ವಿಂಟರ್ ವಂಡರ್ಫುಲ್ ಆಗಿದೆ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಮತ್ತೆ ಮುಂದಿನ ವ್ಲಾಗ್ ಸಿಗೋಣ. ಅಲ್ಲಿವರೆಗೂ ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.